ಕಳೆದ ವರ್ಷ ಜನತೆಯನ್ನೆಲ್ಲ ಕಂಗಡಿಸಿದ್ದ ಮಳೆರಾಯ ಈ ವರ್ಷ ಹೆಚ್ಚು ಕೃಪೆ ತೋರಿ ಎಲ್ಲರೂ ಕಣ್ಕಣ್ ಬಿಡುವಂತೆ ಮಾಡಿದ್ದಾನೆ. ನಾಡಿಗೆ ಬೆಳಕು ನೀಡುವ ಶರಾವತಿ ಈ ಬಾರಿ ಸಂತೃಪ್ತಿಯಾಗಿ ತುಂಬಿ ಹರಿದಿದ್ದಾಳೆ. ಲಿಂಗನಮಕ್ಕಿ ಜಲಾಶಯ ಇನ್ನೇನು ಭರ್ತಿಯಾಗುವ ಹಂತ ತಲುಪುತ್ತಿದೆ. ಲಿಂಗನಮಕ್ಕಿ ಡ್ಯಾಂನ ತಾಂತ್ರಿಕ ಮುಂದಾಲೋಚನೆಯಂತೆ ಒಳಹರಿವು ಹೆಚ್ಚಾಗಿ ನೀರನ್ನ ನದಿಗೆ ಬಿಡುವ ಪ್ರಕ್ರಿಯೆ ಶುರುವಾಗಿದೆ. ಸದ್ಯಕ್ಕೆ 3 ಗೇಟ್ಗಳನ್ನ ತೆರೆಯುವ ಕಾರ್ಯ ನಡೆದಿದೆ. ಒಂದೊಂದೇ ಗೇಟನ್ನ ತೆರೆಯುತ್ತಿದ್ದಂತೆ ಜನಸುಂದರಿಯು ಬೆಳ್ಳೊರೆ ಸೀರೆಯನ್ನ ಧರಿಸಿದಂತೆ ನೀರು ತೆರೆತೆರೆಯಾಗಿ ಗಂಭೀರವಾಗಿ ಇಳಿದ ನೀರು ನದಿ ಪಾತ್ರ ಸೇರುವ ದೃಶ್ಯ ಅಸಂಖ್ಯ ಪ್ರವಾಸಿಗರನ್ನ ಮೂಕ ವಿಸ್ಮಿತರನ್ನಾಗಿಸಿದೆ. ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಸಂದರ್ಭದಲ್ಲಿ ಹಾಜರಿದ್ದು ನದಿ ಪಾತ್ರ ಸೇರಿದ ಶರಾವತಿ ನದಿ ಮತ್ತು ಸದ್ಯ ಮಳೆಯಿಂದಾಗಿರುವ ಹಾನಿಗಳ ಬಗ್ಗೆ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದಾರೆ. ಬರಗಾಲದ ಛಾಯೆಯಲ್ಲಿ ನಡೆದೋಗಿದ್ದೀವಿ. ಆದರೆ ಈ ವರ್ಷ ಭಾರಿ ಒಂದು ಮಳೆಯ ವಾತಾವರಣ ಬಂದು ಶರಾವತಿ ತುಂಬಿ ಈ ಸರಿ ನೀರು ಬಿಡುಗಡೆ ಮಾಡುವಂಥ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಹೋದ ವರ್ಷದ ಒಂದು ಬರಗಾಲ ನೋಡಿದಾಗ ತುಂಬ ಹೆದರೋಗಿದ್ದೀವಿ ನಾವು. ಜನರಿಗೆ ಕುಡಿಯೋ ನೀರು ಹೇಗೆ ಕೊಡೋದು, ಅದು ಶರಾವತಿ ನದಿಯಿಂದಲೂ ಸಾಗರದ ಜನರಿಗೆ ಕುಡಿಯೋ ನೀರು ಕುಡಿಯುವಂಥ ವ್ಯವಸ್ಥೆ ಇತ್ತು. ಆದರೆ ಈ ಸರಿ ಮಳೆರಾಯ ಒಳ್ಳೆಯ ರೀತಿಯಲ್ಲಿ ಮಳೆ ಬಂದಿದೆ, ಅಷ್ಟೇ ಹಾನಿಯೂ ಆಗಿದೆ. ಸುಮಾರು 5 ವರ್ಷಗಳ ನಂತರ ನಮ್ಮ ಶರಾವತಿ ತುಂಬಿದೆ. ಇವತ್ತು 3 ಗೇಟ್ಗಳನ್ನು ನಾವು ಓಪನ್ ಮಾಡಿದ್ದೀವಿ. 10,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ. ಅದರಲ್ಲಿ 50,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಸುಮಾರು ಮನೆಗಳು ಜಾಸ್ತಿ ಮುಳುಗಿ ಹೋಗ್ತದೆ ಹೊರಗಡೆ. 1 ಲಕ್ಷ ನೀರು ಹೊರಗಡೆ ಹೋದರೆ ಸುಮಾರು 2,200 ಮನೆಗಳು ಮುಳುಗಡೆ ಆಗುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ನಿಯಮವನ್ನು ಮಾಡಿದ್ದಾರೆ. ಇಷ್ಟಿಷ್ಟೇ ಬಿಡಬೇಕು, ಇಷ್ಟಿಷ್ಟೇ ನೀರು ಬಿಡಬೇಕು ಅನ್ನೋದು ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಇವತ್ತು ಭಾಳ ಖುಷಿಯಿಂದ ಸಂತೋಷದಿಂದ ನಿಮ್ಮೆಲ್ಲರ ಮುಖಾಂತರವಾಗಿ ಆ ಒಂದು ಸುಂದರ ಕ್ಷಣವನ್ನು ನಾವು ನೋಡಿದ್ದೀವಿ. ಭಾಳ ಖುಷಿಯಾಯಿತು ಅದು ಬಿಟ್ಟಿದ್ದ ಜನ. ಮತ್ತು ಅಷ್ಟೇ ನಮಗೆ ನೋವು ಇದೆ. ಸಾಗರ ತಾಲೂಕಿನಲ್ಲಿ ಭಾಳಷ್ಟು ಮಳೆ ಹಾನಿಯಿಂದ ತುಂಬ ಮನೆಗಳು ಭಾಳ ಬಿದ್ದೋಗಿದೆ, ರಸ್ತೆಗಳು ಹಾಳಾಗಿದೆ, ಮತ್ತು ತೋಟಗಳಿಗೆ ಮತ್ತು ಗದ್ದೆಗಳಿಗೂ ಸಹ ಹಾಳಾಗಿದೆ, ಮತ್ತು ಕೆಲವು ಸೇತುವೆಗಳು ಹಾಳಾಗಿದೆ, ಶಾಲೆಗಳು ಸ್ವಲ್ಪ ಹಾಳಾಗೋಗಿದೆ. ಹಾಗಾಗಿ ತುಂಬ ಹಾನಿಯೂ ಆಗಿದೆ. ಅದರಿಂದ ಈ ಸರಿಯ ಮಳೆಗಾಲ ಹಾನಿಯೂ ಆಗಿದೆ ಮತ್ತು ಸುಭದ್ರವಾಗಿ ರಾಜ್ಯಕ್ಕೆ ಏನು ವಿದ್ಯುತ್ ಕೊಡುವಂಥ ಯೋಜನೆಗೆ ಯಾವುದೇ ತೊಂದರೆ ಇಲ್ಲದಂಗೆ. ನಾನು 2.5 ತಿಂಗಳ ಹಿಂದೆ ಇದೇ ಡ್ಯಾಮ್ ಮುಂದೆ ಬಂದಾಗ ಅಲ್ಲಿ ಏನೇನೂ ನೀರು ಇರಲಿಲ್ಲ. ಆದರೆ ಇವತ್ತು ಖುಷಿಯಿಂದ ಇವತ್ತು ನೀರು ಬಿಟ್ಟಿದ್ದೀವಿ, ಸಂತೋಷ ಆಗಿದೆ. ಇವತ್ತು 3 ಬಿಟ್ಟಿದ್ದೀವಿ, 3 ಗೇಟ್ ಓಪನ್ ಮಾಡಿದ್ವಿ. 10 ಮಾತ್ರ 10,000 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ. ಈಗ 95 ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ, ಈಗ ಬರ್ತಾ ಇದೆ. ಅದರ ಆಧಾರ ಮೇಲೆ ನಾವು ಮಳೆ ಜಾಸ್ತಿ ಆದರೆ ಅದನ್ನು ಸ್ವಲ್ಪನೇ ರೈಸ್ ಮಾಡ್ಕೊಂಡು ಒಂದೊಂದೇ ಗೇಟ್ ಬಿಡಲಿಕ್ಕಾಗತ್ತೆ. ಜಾಸ್ತಿ ಬಿಡೋಕ್ಕಾಗಲ್ಲ. 50,000 ನೀರು ಹೊರಗಡೆ ಬಿಟ್ಟರೆ ಸುಮಾರು 450 ಮನೆಗಳು ಹತ್ತತ್ರ ಮುಳುಗಡೆ ಆಗ್ತವೆ. ಈಗ ಏನಂತ ಪ್ರಾಬ್ಲಮ್ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಅದೇ 1 ಲಕ್ಷ ಬಿಟ್ಟರೆ 2,200 ಮನೆಗಳು ಮುಳುಗಡೆ ಆಗುತ್ತೆ ಅಂತ ದಾಖಲೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅದನ್ನು ನಿಧಾನವಾಗಿ ಬಿಡಬೇಕಾಗಿದೆ. ಅದರಿಂದ ಆ ಥರ ಬಿಟ್ಟಿದ್ದೀವಿ. ಎಲ್ಲ ಏನು ಆ ಥರ ಏನು ವಾತಾವರಣ ಇಲ್ಲ. ಅವರಿಗೆಲ್ಲ ಮೆಸೇಜ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಒಂದು 3-4 ದಿವಸದಿಂದ ಕಂಟಿನ್ಯೂ ಆಗಿ ಈ ಥರ ನೀರು ಬಿಡ್ತೀವಿ ಅಂತ ಹೇಳಿ ಎಲ್ಲ ಕಡೆಯೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಜಾಗೃತರಾಗಿದ್ದಾರೆ. 100 ಮನೆಗಳು ಹಾಳಾಗಿದೆ, ಹತ್ತತ್ರ 100 ಮನೆಗಳು ಹಾಳಾಗಿದೆ. ನಮ್ಮ ಸಂಪೂರ್ಣ ಎಲ್ಲ ಸೇರಿ 100 ಮನೆಗಳು ಬಿದ್ದೋಗಿದೆ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ. ಪರಿಹಾರ ಈಗ ತುರ್ತಾಗಿ ನಮ್ಮ ಪಂಚಾಯತ್ಗೆಯಲ್ಲಿ 10,000 ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಪಟ್ಟಣ ಪಂಚಾಯತ್ಗೆಯಲ್ಲಿ ನಗರಸಭೆಯಲ್ಲಿ 20,000 ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಅದನ್ನು
ದಾಖಲೆ ಮಾಡಿ ಅದನ್ನು ಮಾಹಿತಿ ಎಲ್ಲ ತಗೊಂಡು ಅದೆಲ್ಲ ಆಧಾರ ಆದಮೇಲೆ ಅವರಿಗೆ ಇಷ್ಟು ಕೊಡಬೇಕನ್ನೋದು ಸರ್ಕಾರದ ನಿಯಮ ಪ್ರಕಾರ ಕೊಡ್ತೀವಿ. ಲಿಂಗನಮಕ್ಕಿ ಡ್ಯಾಂನಿಂದ ಬಳಕುತ್ತಾ ಇಳಿಯುವ ಶರಾವತಿಯ ಲಾಸ್ಯ ನೋಡಿ ಪ್ರವಾಸಿಗರು ಅಪಾರ ಸಂತೋಷಪಟ್ಟು ತಮ್ಮ ಹರ್ಷವನ್ನ ನಮ್ಮ K-Live-ನೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಮದುವೆಗೆ ಒಂದು 15 ವರ್ಷ ಆಯಿತು. ಇಂಥ ಒಂದು ವ್ಯೂ ನೋಡೋಕೆ ಸಿಕ್ಕೇ ಇರಲಿಲ್ಲ ನಮಗೆ. ಇದೇ ಮೊದಲನೇ ಸಲ. ಯಾಕಂದರೆ ಅತಿ ದೊಡ್ಡ ಜಲಾಶಯ ಆಗಿರೋದ್ರಿಂದ ಇದು ಭರ್ತಿ ಆಗೋದೇ ಭಾಳ ಕಷ್ಟ. ಈ ಸಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಬಂಪರ್ ಬಹುಮಾನ ಅಂತ ಅನ್ಬೋದು. ಯಾಕಂದರೆ ವಿದ್ಯುತ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಕೂಡ ಆಗುತ್ತೆ ಇಲ್ಲಿ. ಆಮೇಲೆ ಇನ್ನು ಜೋಗ ಜಲಪಾತ ಅಂತೂ ಫೇಮಸ್ ಆಗಿರೋದಂತ ಎಲ್ಲರೂ ಗೊತ್ತಿರೋದೆ. ಅಲ್ಲಿ ಇನ್ನು ಟೂರಿಸ್ಟ್ ಅಂತೂ ಕಾಲಿಡಕ್ಕೆ ಜಾಗನೇ ಇರೋದಿಲ್ಲ, ಅಷ್ಟು ಫುಲ್ ಆಗಿರ್ತಾರೆ ಇಲ್ಲಿ. ನಾನು 15 ವರ್ಷ ಇದೆ ಮೊದಲನೇ ಸಲ ನಂಗೆ ಈ ಥರ ನೋಡೋಕೆ ಸಿಕ್ಕಿರೋದು. ಬೆಳಗ್ಗೆ 9 ಗಂಟೆಗೆ ಬಂದು ಇಲ್ಲಿ ನಾವು ರಿಸರ್ವ್ ಆಗಿದ್ವಿ, ಎಲ್ಲ ನಿಲ್ಲಕ್ಕೆ ಜಾಗ ಸಿಗಲ್ವೇನೋ ಅಂದ್ಬಿಟ್ಟು ತುಂಬ ಖುಷಿಯಾಗಿದ್ದೀನಿ ನೋಡೋಕ್ಕೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಪದಗಳೇ ಇಲ್ಲ ಇದು ವರ್ಣನೆ ಮಾಡೋಕ್ಕೆ. 2019 ಈ ಥರ ಡ್ಯಾಮ್ ಗೇಟ್ ಓಪನ್ ಮಾಡಿದ್ರು, ಈಗ ಮತ್ತೆ ಓಪನ್ ಮಾಡಿದ್ದಾರೆ ಸುಮಾರು ವರ್ಷ ಆದಮೇಲೆ. ಪ್ರತಿ ಸತಿನೂ ಬರ್ತೀವಿ, ಎಷ್ಟು ನೋಡಿದ್ರು ಕಣ್ ತುಂಬ್ಕೊಂಡಷ್ಟು ಕಮ್ಮಿನೇ. ನಮ್ಮದು ಇದು 11 ಗೇಟ್ಸ್ ಇದೆ, ಈ ಸತಿ ಖಾಲಿ 3 ಓಪನ್ ಮಾಡಿದ್ದಾರೆ ಮಳೆ ಕಮ್ಮಿ ಇರೋದ್ರಿಂದ. ಸೊ ಈ ಸತಿ 3 ಓಪನ್ ಮಾಡಿದ್ದಕ್ಕೆ ಇಷ್ಟಿದೆ. 11 ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀರು. ನಮಗೆಲ್ಲ ಇಲ್ಲೆಲ್ಲ ಫುಲ್ ಖುಷಿ ನೋಡಲಿಕ್ಕೆ, ಆದರೆ ಘಟ್ಟದ ಕೆಳಗೆ ಇದ್ದವರಿಗೆ ಭಾಳ ಕಷ್ಟ. ಸೊ ಹೊನ್ನಾವರ ಸೈಡಲ್ಲಿ ಇದ್ದವರೆಲ್ಲ ಸ್ವಲ್ಪ ಹುಷಾರಾಗಿರಿ, ಘಟ್ಟದ ಕೆಳಗವರೆಲ್ಲ ತುಂಬ ಸೇಫ್ ಆಗಿರ್ರಿ. ನಮ್ಮ ಡ್ಯಾಮ್ ನಮ್ಮ ಹೆಮ್ಮೆ. ಸೊ ಎಲ್ಲರೂ ಫಾಲ್ಸ್ ನೋಡ್ಲಿಕ್ಕೆ ಬನ್ನಿ, ಜನ ಬನ್ನಿ. ನಮಗೆ ಇಲ್ಲಿ ಸಣ್ಣ ಬಿಸ್ನೆಸ್ ಇದ್ದವರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇವತ್ತು ನೀರು ಬಿಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. 3 ಗೇಟ್ ಓಪನ್ ಮಾಡಿದ್ದಾರೆ. ಇವಾಗ ಕರೆಂಟ್ ಎಲ್ಲ ಚೆನ್ನಾಗಿ ಒಳ್ಳೆ ಉತ್ಪಾದನೆ ಆಗುತ್ತೆ ಇವಾಗ ಈ ನೀರಲ್ಲಿ. ಅಂದರೆ ನಮಗೆ ಇಲ್ಲಿ ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮೇ ಇತ್ತು. ಇವಾಗ ಚೆನ್ನಾಗಿ ಈ ವರ್ಷ ಚೆನ್ನಾಗಿ ಮಳೆ ಎಲ್ಲ ಚೆನ್ನಾಗಿ ಬಂದು ಒಳ್ಳೆ ಖುಷಿಯಾಗಿದೆ ನಮಗೆ. ಇವಾಗ 4-5 ವರ್ಷ ನಂತರ ಇವಾಗ ಡ್ಯಾಮ್ ಓಪನ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲೀಸ್ಗಳು ಬಂದಿದ್ದೀವಿ, ನಮ್ಮ ಬೇರೆ ಬೇರೆ ಕಡೆ ಊರುಗಳಿಂದ ಎಲ್ಲ ಜನ ಬಂದಿದ್ದಾರೆ ಸರ್. ನಮಗೆ ತುಂಬ ಖುಷಿ ಆಯಿತು ಸರ್, ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್.